ನೋಡಿ ನಾವು ಪಲಾವ್ ಮಾಡಿ ತುಂಬಿಕೊಂಡು ಹೋಗ್ತಾ ಇದ್ದೀವಿ. ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಳ್ತಾ ನಾನು ಇವತ್ತು ಈ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾವೆಲ್ಲ ಸೇರಿಕೊಂಡು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಸೊ ಮೊದಲ ಬಾರಿಗೆ ನಮ್ಮ ಮಂತ್ರಾಲಯದ ಪ್ರಯಾಣ ಹೇಗಿತ್ತು ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಶ್ರೀ ಭಾಗ್ಯ ವಿ ಲಾಗ್ಸ್ಗೆ ಸ್ವಾಗತ. ನಾನು ಪಲಾವ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಪೂರ್ತಿಯಾಗಿ ಪಲಾವ್ ವಿಡಿಯೋನ ನಾನು ಇಲ್ಲಿ ಶೇರ್ ಮಾಡ್ತಾ ಇಲ್ಲ. ಸೊ ಒಂದು ಸ್ವಲ್ಪ ಪಲಾವ್ ಮಾಡ್ಕೊಳ್ತಾ ಇರುವಂಥ ವಿಡಿಯೋನ ಮಾಡ್ಕೊಳ್ತಾ ಇದ್ದೀನಿ. ನಾವು ಟ್ರೈನಲ್ಲಿ ಹೋಗ್ತಾ ಇರೋದ್ರಿಂದ ಟ್ರೈನಲ್ಲಿ ಊಟದ ವ್ಯವಸ್ಥೆ ಹೇಗಿರುತ್ತೆ ಅನ್ನೋ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನಾವು ಪಲಾವನ್ನು ಮಾಡಿಕೊಂಡು ಬಾಕ್ಸಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಸುಮಾರು ನಾವು ಒಂದು 15-20 ಜನ ಇದ್ದೀವಿ. ಅವ್ರಿಗೋಸ್ಕರ ನಾನಿಲ್ಲಿ ಮೆಂತ್ಯ ಪಲಾವನ್ನು ಮಾಡ್ತಾ ಇದ್ದೀವಿ. ನಾನು ನನ್ನ ಹಸ್ಬೆಂಡ್ ಇಬ್ಬರು ಸೇರಿಕೊಂಡು ಮಾಡ್ತಾ ಇರೋವಂಥದ್ದು. ಪಲಾವ್ ಈಸಿಯಾಗಿ ಮಾಡ್ಬೋದು ಅಂತ ಪಲಾವನ್ನೇ ಮಾಡ್ತಾ ಇದ್ದೀವಿ. ನೋಡಿ ನಾವು ಪಲಾವ್ ಮಾಡಿ ತುಂಬಿಕೊಂಡು ಹೋಗ್ತಾ ಇದ್ದೀವಿ. ಹೋಟೆಲಲ್ಲೆಲ್ಲ ಪಾರ್ಸಲ್ಗೆ ಬರುತ್ತಲ್ಲ ಪ್ಯಾಕೆಟು, ಅದೇ ರೀತಿ ಪ್ಯಾಕೆಟ್ ತೊಗೊಬಂದು ನಾವು ಫುಡ್ಡನ್ನು ಪ್ಯಾಕ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀವಿ. ಫುಡ್ಡೆಲ್ಲ ಪ್ಯಾಕ್ ಮಾಡಿಕೊಂಡು ನಾವು ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಸೊ ಗಾಡೀಲಿ ಹೋಗ್ತಾ ಇರೋದ್ರಿಂದ ನಾನು ಜಾಸ್ತಿ ವೀಡಿಯೋನ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ಕೈಯಲ್ಲಿ ಲಗೇಜ್ ಎಲ್ಲ ಜಾಸ್ತಿ ಇದ್ದಿದ್ದರಿಂದ ಮೆಜೆಸ್ಟಿಕ್ಕು ರೈಲ್ವೆ ಸ್ಟೇಷನ್ಗೆ ಹೋಗಿದ್ದೀವಿ. ಸೊ ಟ್ರೈನ್ ಎಲ್ಲರೂ ಹತ್ಕೊಂಡು ಕೂತಿದ್ದಾರೆ. ಸೊ ಅವರು ಊರಿಂದನೇ ಡೈರೆಕ್ಟಾಗಿ ಬಂದಿದ್ದಾರೆ. ಸೊ ನಾನು ನನ್ನ ಹಸ್ಬೆಂಡು ಹಾಗೆ ಇನ್ನೊಂದಿಷ್ಟು ನನ್ನ ಹಸ್ಬೆಂಡ್ ಫ್ರೆಂಡ್ಸು ಬೆಂಗಳೂರಲ್ಲೇ ಇದ್ದಾರೆ, ಅವರೆಲ್ಲ ಬಂದಿದ್ದರು. ಸೊ ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಮಂತ್ರಾಲಯ ಹೋಗ್ತಾ ಇದ್ದೀವಿ. ಕರುನಾಡ ಕೈರುಚಿ ಕ್ರಿಯೇಷನ್. ಸುಮಾರು 3-3:15 ಗಂಟೆಗೆ ನಾವು ಮಂತ್ರಾಲಯ ಬಂದು ಇಳ್ಕೊಂಡ್ವಿ. ಸೊ ಅಲ್ಲಿಂದ ನಾವು ಆಟೋದಲ್ಲಿ ಹೋಗಬೇಕಾಗತ್ತೆ. ಮುಂಚಿತವಾಗೇ ನಾವು ಆಟೋದವ್ರ ಕಾಂಟ್ಯಾಕ್ಟ್ ನಂಬರ್ ಇಟ್ಕೊಂಡಿದ್ವಿ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಸೊ ಅವ್ರಿಗೆ ಫೋನ್ ಮಾಡಿಕೊಂಡು ನಾವು ಹೋಗ್ತಾ ಇದ್ವಿ. ಆ್ಯಕ್ಚುಲಿ ಒಂದೇ ವೀಕಲ್ಲಿ ನಾವು 2 ಸಲ ಮಂತ್ರಾಲಯಕ್ಕೆ ಹೋಗಿದ್ವಿ. ಆ 2 ವಿಡಿಯೋನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ವಿ. ಫ್ರೆಂಡ್ಸ್ ಜೊತೆ ಹೋಗಿರುವಂಥ ವಿಡಿಯೋ ಹಾಗೆ ಫ್ಯಾಮಿಲಿ ಜೊತೆ ಹೋಗಿರುವಂಥ ವಿಡಿಯೋ. ಫ್ರೆಂಡ್ಸ್ ಜೊತೆ ಹೋದಾಗ ಕೆಲವೊಂದು ಪ್ಲೇಸಸ್ನ ಕವರ್ ಮಾಡಿರಲಿಲ್ಲ, ಹಾಗೆ ಫ್ಯಾಮಿಲಿ ಜೊತೆ ಹೋದಾಗ ಆ ಕವರ್ ಮಾಡದಿರುವಂಥ ಪ್ಲೇಸಸ್ನ ಸಹ ಕವರ್ ಮಾಡಿಕೊಂಡು ಶೇರ್ ಮಾಡ್ತಾ ಇದ್ದೀನಿ. ನಾವು ಹೋಗಿದ್ದು ಮಾರ್ಚ್ ಟೈಮಲ್ಲಿ. ಸೊ ಅಷ್ಟಾಗಿ ನೀರು ಇರಲಿಲ್ಲ. ಮಾರ್ಚ್ ಮತ್ತು ಫೆಬ್ರವರಿ, ಮಾರ್ಚ್ 1 ಹಾಗೆ ಫೆಬ್ರವರಿ 27-28 ಆ ದಿನಗಳಲ್ಲಿ ಹೋಗಿರೋವಂಥದ್ದು. ಸೊ ಆ ಟೈಮಲ್ಲಿ ಅಷ್ಟಾಗಿ ನೀರು ಇರಲಿಲ್ಲ, ಸ್ವಲ್ಪ ನೀರಿತ್ತು ಅಷ್ಟೇ. ಸೊ ಇಲ್ಲಿ ಬುರುಡೆ ಮಾಡಿಸೋವಂಥವ್ರು ಬುರುಡೆನೂ ಸಹ ಮಾಡಿಸ್ಕೋಬೋದು. ಅಂದರೆ ದೇವರಿಗೆ ಮುಡಿ ಕೊಡ್ತೀನಿ ಅನ್ನೋರು ಮುಡಿನೂ ಸಹ ಕೊಡ್ಬೋದು. ನಾವು ನಮ್ಮ ಸಂಚಿಗೆ ಮುಡಿ ಕೊಡ್ತಾ ಇದ್ದೀವಿ. ಹಾಗೆ ಅಪ್ಪ ಮತ್ತು ನಮ್ಮ ನಾದಿನಿ, ಇನ್ನೊಬ್ಬ ನಾದಿನಿ ಮಗನೂ ಕರ್ಕೊಂಡು ಬಂದಿದ್ವಿ. ಅವನಿಗೂ ಸಹ ಇಲ್ಲಿ ಮುಡಿ ಕೊಟ್ವಿ. ಕಿರು ಇಲ್ಲಾಡ ತುಂಗಾ ನದಿ ತೀರದಲ್ಲಿ ಒಂದು ದೇವಸ್ಥಾನ ಇದೆ. ಅಲ್ಲಿ ಸ್ವಲ್ಪ ಈ ಕಡೆ ಬಂದರೆ ನಮಗೆ ಈ ರೀತಿ ಮೂಡಿ ಕೊಡುವಂಥ ಸ್ಥಳ ಇದೆ. ಸೊ ರಾಯರ್ ಬೃಂದಾವನ ಇದೆಯಲ್ಲ, ಆ ಬೃಂದಾವನದ ಬ್ಯಾಕ್ ಸೈಡ್ ಈ ರೀತಿ ಮುಡಿ ಕೊಡುವಂಥ ಒಂದು ಸ್ಥಳ ಇದೆ. ಅಲ್ಲಿ ಬಂದು ಯಾರ್ಯಾರು ಕೂದಲು ಕೊಡ್ತೀವಿ ಅಂತ ಹೇಳ್ಕೊಂಡಿರ್ತೀರ, ಅಕಸ್ಮಾತ್ ನಾವು ಅಲ್ಲಿಗೆ ಹೋದಾಗ ಮುಡಿ ಕೊಡಬೇಕು ಅಂತ ಅನಿಸುತ್ತೆ ಅಂಥವ್ರು ಇಲ್ಲಿ ಮುಡಿ ಕೊಡ್ಬೋದು. ಸೊ ನಾವು ಯಾರು ಇಲ್ಲಿ ಅಂದ್ಕೊಂಡಿರಲಿಲ್ಲ, ಅಂದ್ಕೊಳ್ದಿರನೇ ಅಲ್ಲಿಗೆ ಹೋದಾಗ ಕೊಡಬೇಕು ಅನಿಸಿ ಕೆಲವರು ಮುಡಿ ಕೊಟ್ಟಿದ್ದಾರೆ. ಸೊ ನಾವು ನಮ್ಮ ಸಂಚು ಮತ್ತು ಚಿರುದೆಲ್ಲ ಮುಡಿ ಕೊಟ್ವಿ. ಹಾಗೆ ಅಪ್ಪನೂ ಸಹ ಮುಡಿ ಕೊಟ್ಟಿದ್ದಾರೆ. ಸೊ ಅದಾದ ನಂತರ ಮುಡಿ ಕೊಟ್ಟಿರೋರೆಲ್ಲ ಸ್ನಾನ ಮಾಡೋದಕ್ಕೆ ರೂಮ್ಗೆ ಹೋದರು. ಸೊ ನಾವಲ್ಲಿ ಪ್ರಸಾದ ಕೌಂಟರ್ ಹತ್ರ ಹೋಗಿ ಏನೋ ಕೆಲವೊಂದು ಡೀಟೇಲ್ಸ್ನ ಕೇಳಬೇಕಿತ್ತು ಅಂತ ಹೇಳ್ಬಿಟ್ಟು, ಉರುಳು ಸೇವೆ ಮಾಡಬೇಕು ಅಂದರೆ ಯಾವ ರೀತಿ ಪ್ರೊಸೀಜರ್ ಇದೆ ಅಂತ ಕೇಳೋಣ ಅಂತ ಹೇಳ್ಬಿಟ್ಟು ನಾವು ಪ್ರಸಾದ ಕೌಂಟರ್ ಹತ್ರ ಹೋದ್ವಿ. ಸೊ ಫ್ರಂಟಿಂದ ರಾಯರ ಮಂದಿರ ಹೇಗೆ ಕಾಣಿಸ್ತಾ ಇದೆ ಅಂತ ನೀವು ನೋಡಬಹುದು. ಸೊ ನನಗೆ ರಾಯರ ಮಠದ ಬಗ್ಗೆ ಏನು ವಿಷಯಗಳು ಗೊತ್ತೋ ಆ ವಿಷಯನ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮಂತ್ರಾಲಯಕ್ಕೆ ಯಾರೇ ಮೊದಲ ಬಾರಿಗೆ ಹೋದರೆ ಫಸ್ಟು ದರ್ಶನ ಮಾಡಬೇಕಾಗಿರುವಂತಹ ಸನ್ನಿಧಾನ ಬಂದು
ಮಂಚಾಲಮ್ಮ ದೇವಿ. ಸೊ ಮಂಚಾಲಮ್ಮ ಬೃಂದಾವನದ ಬಲಗಡೆನೇ ದೇವಿ ದೇವಸ್ಥಾನ ಬರುತ್ತೆ. ಅವರ ದರ್ಶನ ಮಾಡಿಕೊಂಡೇ ನಾವು ರಾಯರ ದರ್ಶನನ ಮಾಡಬೇಕು ಅಂತ ಇಲ್ಲಿನ ಪ್ರತೀತಿ. ಸೊ ಅದು ರಾಘವೇಂದ್ರ ಸ್ವಾಮಿಗಳೇ ಸಜೀವ ಬೃಂದಾವನಸ್ಥರಾಗಬೇಕಾದ್ರೆ ಅವರ ಶಿಷ್ಯರಿಗೆ ಹೇಳಿದ್ರಂತೆ. ಸೊ ಹಾಗೆ ಮಂಚಾಲಮ್ಮ ದೇವಿಗೂ ಸಹ ಅವರು ಮಾತನ್ನು ಕೊಟ್ಟಿರ್ತಾರಂತೆ, ನನ್ನ ಸನ್ನಿಧಾನಕ್ಕೆ ನನ್ನನ್ನು ನೋಡೋ ಬರೋ ಎಲ್ಲ ಭಕ್ತರು ನಿನ್ನ ದರ್ಶನ ಮಾಡಿ ನನ್ನ ದರ್ಶನ ಮಾಡಬೇಕು ಅಂತ. ನನ್ನ ಹಸ್ಬೆಂಡು ಸಹ ಫಸ್ಟ್ ಟೈಮ್ ಹೋದಾಗ ಸೊ ಮುಡಿಯನ್ನು ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಅಲ್ಲಿ ಕೊಡಬೇಕು ಅನಿಸ್ತು, ಮುಡಿಯನ್ನು ಕೊಟ್ಟಿದ್ದಾರೆ. ಹಾಗೆ ಅವರಲ್ಲಿ ಮಾತಾಡಿರೋದು ರೆಕಾರ್ಡ್ ಆಗಿಲ್ಲ, ಅದಕ್ಕೋಸ್ಕರ ನಾನೇ ಇಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇವರೆಲ್ಲ ನನ್ನ ಹಸ್ಬೆಂಡ್ ಫ್ರೆಂಡ್ಸು. ಹಾಗೆ ಭವ್ಯ ಅವರು ಸಿಸ್ಟರ್ ಕಮ್ ಫ್ರೆಂಡು. ಅವರೆಲ್ಲ ಮಮತಾ, ಸೊ ಸರಸ್ವತಿ, ಉಮಾ, ವಾಸು ಬ್ರೋ, ಉಳಿದಿರೋರ ಹೆಸರು ಅಷ್ಟು ಈಸಿಯಾಗಿ ನೆನಪಾಗ್ತಾಯಿಲ್ಲ. ಫ್ಯಾಮಿಲಿ ಜೊತೆ ಬಂದಿರೋ ಅಂಥದ್ದು. ಸೊ ಅವರೆಲ್ಲ ಹಾಯ್ ಹೇಳ್ತಿದ್ದಾರೆ, ಬಟ್ ಅಲ್ಲಿ ವಾಯ್ಸ್ ರೆಕಾರ್ಡ್ ಆಗಿಲ್ಲ. ಸೊ ಅದಕ್ಕೆ ನಾನೇ ಇಲ್ಲಿ ಮಾತಾಡ್ತಾ ಇದ್ದೀನಿ. ಸೊ ಫುಲ್ ಫ್ಯಾಮಿಲಿ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಫ್ಯಾಮಿಲಿ ಹೋಗಿದ್ದೀವಿ. ಇವರು ಮಮತಾ ಅವ್ರ ಹಸ್ಬೆಂಡು, ಹಾಗೆ ಇವರು ಭವ್ಯ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ಅವ್ರ ಸಿಸ್ಟರ್ ಕಮ್ ಫ್ರೆಂಡು, ಒಟ್ಟಿಗೆ ಓದಿರೋದು. ಸೊ ಒಂದೇ ಏಜು, ಅಂದರೆ ದೊಡ್ಡಮ್ಮ ಚಿಕ್ಕಮ್ಮ ಮಕ್ಕಳು. ಸೊ ಇವರೆಲ್ಲ ಫ್ರೆಂಡ್ಸ್ ಮಕ್ಕಳುಗಳು ಬಂದಿರೋ ಅಂಥದ್ದು. ಸೊ ಎಲ್ಲ ಸೇರಿಕೊಂಡು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅವರೆಲ್ಲ ಹಾಯ್ ಹೇಳ್ತಿದ್ದಾರೆ, ಬಟ್ ಇಲ್ಲಿ ವಾಯ್ಸ್ ರೆಕಾರ್ಡ್ ಆಗಿಲ್ಲ. ಸೊ ಅವ್ರ ಬದಲು ನಾನೇ ಮಾತಾಡ್ತಾ ಇದ್ದೀನಿ. ನಾವೆಲ್ಲ ಬೆಳಗ್ಗೆ 7 ಗಂಟೆಗೆ ಎಲ್ಲರೂ ಸ್ನಾನ ಮಾಡಿಕೊಂಡು ರೆಡಿಯಾಗಿ ರಾಯರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ರಾಯರ ದರ್ಶನ ಆದಮೇಲೆ ದೇವಸ್ಥಾನದಲ್ಲೇ ಸಿಗುವಂಥ ಪ್ರಸಾದನೂ ಸಹ ನಾವು ಸೇವನೆ ಮಾಡ್ತೀವಿ. ಸೊ ಫಸ್ಟು ರಾಯರ ದರ್ಶನನ ಮಾಡೋಣ. ಸೊ ನಾನು ರಾಯರ ಮಂದಿರ ಹತ್ರ ಎಲ್ಲೆಲ್ಲಿ ವಿಡಿಯೋ ಮಾಡ್ಕೊಂಡಿದ್ದೀನಿ ಅಂತ ಶೇರ್ ಮಾಡ್ಕೊಳ್ತೀನಿ. ಹಾಗೆ ರಾಯರ ಬಗ್ಗೆ ನನಗೇನು ಗೊತ್ತು ಇನ್ಫಾರ್ಮೇಷನು ಪುಟ್ಟದಾಗಿ ನಾನು ತಿಳ್ಕೊಂಡಿರೋ ಅಷ್ಟನ್ನು ಶೇರ್ ಮಾಡ್ಕೊಳ್ತೀನಿ. ಇನ್ನೊಂದು ಏನಂದರೆ ನನಗೆ ಅಥವಾ ನನ್ನ ಹಸ್ಬೆಂಡ್ಗೆ ಈ ಪ್ಲೇಸು ತುಂಬ ಫೇವ್ರೇಟ್ ಅಂತಲೇ ಹೇಳ್ಬೋದು. ಏಕೆಂದರೆ ಇಲ್ಲೊಂದು ಪ್ರಶಾಂತತೆ ಇದೆ, ಮೈಂಡ್ ಒಂದು ರೀತಿ ರಿಲ್ಯಾಕ್ಸ್ ಆಗುತ್ತೆ. ಯಾವಾಗ ರಾಯರ ಮಂದಿರದ ಕಾಂಪೌಂಡ್ ಒಳಗಡೆ ನಾವು ಕಾಲಿಡ್ತೀವಿ, ಮೈಂಡ್ ಒಂಥರ ರಿಫ್ರೆಶ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಒಂದು ಪಾಸಿಟಿವ್ ವೈಬ್ಸ್ ಇದೆ ಈ ಪ್ಲೇಸಲ್ಲಿ ಅಂತ ನನಗೆ ನನ್ನ ಹಸ್ಬೆಂಡ್ಗೆ ಪರ್ಟಿಕ್ಯುಲರ್ ಆಗಿ ಫೀಲ್ ಆಗಿದೆ. ಬಟ್ ಯಾರೆಲ್ಲ ರಾಯರ ಮಂದಿರಕ್ಕೆ ಹೋಗಿದ್ದೀರಾ, ನಿಮಗೇನು ಫೀಲ್ ಆಗಿದೆ ಅನ್ನೋದನ್ನು ಶೇರ್ ಮಾಡ್ಕೊಳ್ಳಿ. ನಮಗೆ ಈ ಪ್ಲೇಸು ತುಂಬ ಇಷ್ಟ ಆಯಿತು. ಫಸ್ಟ್ ಟೈಮ್ ಹೋದ್ರೂ ತುಂಬ ಇಷ್ಟ ಆಯಿತು. ಸೆಕೆಂಡ್ ಇನ್ನೊಂದು ಟೈಮು ಅದೇ ತಿಂಗಳಲ್ಲಿ 1 ವಾರ ಗ್ಯಾಪಲ್ಲಿ ಮತ್ತೆ ಹೋದ್ವಿ. ಗುರುಗಳೆಂದರೆ ರಾಯರು, ದೇವರೆಂದರೆ ತಿಮ್ಮಪ್ಪನು ಅಂತ ಗಾದೆ ಮಾತೆ ಇದೆಯಲ್ಲ. ನಮಗೆ ರಾಯರ ದರ್ಶನ ಆದಮೇಲೆ ತಿಮ್ಮಪ್ಪನ ದರ್ಶನ ಸಹ ಮಾಡ್ಕೊಂಡು ಬಂದ್ವಿ. ಸೊ 1 ವರ್ಷದ ಗ್ಯಾಪಲ್ಲಿ ನಾವು ಮಂತ್ರಾಲಯಕ್ಕೆ 2 ಸಲ ಹೋದ್ವಿ. ಹಾಗೆ ತಿರುಪತಿಗೆ 1 ಸಲ ಹೋಗ್ಬಿಟ್ಟು ಬಂದ್ವಿ. ತಿರುಪತಿಲಿ ಏನಂದರೆ ತುಂಬ ರಶ್ ಇರುತ್ತೆ ಅನ್ನೋದು ಒಂದು ಬಿಟ್ಟರೆ ಬೇರೆ ಏನೂ ಇಲ್ಲ. ಬಟ್ ಅಲ್ಲೂ ಸಹ ತುಂಬ ಚೆನ್ನಾಗಿದೆ. ಮಂತ್ರಾಲಯದಲ್ಲಿ ಏನಂದರೆ ಕೆಲವು ವಿಶೇಷ ದಿನಗಳು, ಗುರುವಾರ, ಭಾನುವಾರ, ವೀಕೆಂಡು ಅಂಥ ದಿನಗಳಲ್ಲಿ ರಶ್ ಇರುತ್ತೆ. ಅದು ಬಿಟ್ಟರೆ ಬೇರೆ ದಿನಗಳಲ್ಲಿ ಆರಾಮಾಗಿ ನಾವು ರಾಯರ ದರ್ಶನ ಮಾಡ್ಬೋದು, ಸಮಯನ ಕಳಿಬೋದು. ತುಂಬ ಚೆನ್ನಾಗಿದೆ ಈ ಪ್ಲೇಸು. ಹಾಗೆ ಒಂದು ರೀತಿ ಪ್ರಶಾಂತತೆ ಇದೆ, ಹಾಗೆ ಪಾಸಿಟಿವ್ ವೈಬ್ಸ್ ಇದೆ. ಸೊ ನಮಗೊಂಥರ ಖುಷಿ ಆಗುತ್ತೆ. ಹಾಗೆ ಕೆಲವ್ರು ಹೇಳ್ತಾರೆ ರಾಯರ ದರ್ಶನ ಆದಮೇಲೆ ನಾವು ತಿಮ್ಮಪ್ಪನ ದರ್ಶನನೂ ಮಾಡಬೇಕು ಅಂತ. ಸೊ ನಾವು 2 ಮಾಡಿದ್ದೀವಿ ಅನ್ನೋದು ಫುಲ್ ಖುಷಿ ಇದೆ. ಸೊ ತಿರುಪತಿಗೆ ಹೋಗಿರೋ ಲಾಗು ನನ್ನ ಇನ್ನೊಂದು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಈ ಚಾನಲ್ ಇನ್ನೂ ಶುರು ಮಾಡಿರಲಿಲ್ಲ. ಸೊ ಅದಾದಮೇಲೆ ನಾನು ಈ ಚಾನಲ್ ಶುರು ಮಾಡಿದ್ದು. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಈ ಚಾನಲಲ್ಲಿ ಹಾಕ್ತಾಯಿದ್ದೀನಿ. ಹೊಸದಾಗಿ ಯಾರಾದರೂ ನಮ್ಮ ವ್ಲಾಗ್ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಮ್ಮ ರೂಮ್ಗೂ ರಾಯರ ಮಂದಿರಕ್ಕೂ ಹತ್ತಿರನೇ ಇತ್ತು. ಸೊ ಅದಕ್ಕೋಸ್ಕರ ನಾವು ನಡ್ಕೊಂಡೇ ಬಂದ್ವಿ. ಸೊ ಫ್ರಂಟಿಂದ ನೀವು ನೋಡ್ತಾ ಇರ್ಬೋದು ರಾಯರ ಮಂದಿರ ತುಂಬ ಚೆನ್ನಾಗಿದೆ. ಒಂಥರ ಖುಷಿಯಾಗುತ್ತೆ ಇದೆಲ್ಲ ನೋಡೋಕ್ಕೆ. ಹಾಗೆ ಅಲ್ಲಿ ಗೋಡೆಗಳೆಲ್ಲ ಇದೆಯಲ್ಲ, ಅದ್ರ ಮೇಲೆ ದೇವರ ವಿಗ್ರಹಗಳು, ಅದರ ವಿಶೇಷತೆ ಎಲ್ಲದನ್ನು ಸಹ ಅಲ್ಲಿ ಬರೆದಿದ್ದಾರೆ. 3 ಲ್ಯಾಂಗ್ವೇಜ್ಗಳಲ್ಲಿ ನಮಗೆ ಸಿಗುತ್ತೆ, ನಾವು ಓದಿ ತಿಳ್ಕೊಬಹುದು. ಹಾಗೆ ರಾಯರ ಬಗ್ಗೆನೂ ಸಹ ಅಲ್ಲಿ ಹಾಕಿದ್ದಾರೆ, ಅದನ್ನು ನಾವು ಓದ್ಬಿಟ್ಟು ತಿಳ್ಕೊಬಹುದು. ವಿತ್ ಫೋಟೋ ಸಮೇತ ಪೇಂಟಿಂಗ್ ಎಲ್ಲ ಮಾಡಿ ಅದರ ಬಗ್ಗೆ ಅಲ್ಲಿ ವಿವರಣೆನೂ ಸಹ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು, ಸುತ್ತ ನಾವು ತೋರಿಸ್ತಾ ಇದ್ದೀನಿ. ಮತ್ತು ರಾಯರ ಅವತಾರಗಳು, ಹಾಗೆ ರಾಯರು ಮಾಡಿರುವಂಥ ಒಳ್ಳೊಳ್ಳೆ ಕೆಲಸಗಳು, ರಚಿಸಿರುವಂಥ ಗ್ರಂಥಗಳು, ಅದ್ರ ಬಗ್ಗೆ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ. ನನ್ನ ಹಸ್ಬೆಂಡ್ ಎಲ್ಲರ ಹತ್ರನೂ ಮಾತಾಡಿಸ್ತಿದ್ದಾರೆ, ಬಟ್ ಅಲ್ಲಿ ವಾಯ್ಸ್ ಬಂದಿಲ್ಲ. ಬೇಜಾರು ಮಾಡ್ಕೋಬೇಡಿ, ನೆಕ್ಸ್ಟ್ ಟೈಮ್ ಅವೆಲ್ಲ ಸರಿಯಾಗಿ ನೋಡ್ಕೊಳ್ತೀನಿ. ನಮಗೆ ಗೊತ್ತಾಗಿಲ್ಲ, ಸುಮಾರು ಹೊತ್ತು ಆದಮೇಲೆ ಗೊತ್ತಾಯಿತು. ಹಾಗೆ ಕೆಲವೊಂದು ವೀಡಿಯೋ ಮಾಡ್ಕೊಂಡ್ವಿ, ಅದು ವೀಡಿಯೋನೂ ಸರಿಯಾಗಿ ಬಂದಿರಲಿಲ್ಲ. ಸೊ ಅದನ್ನ ನಾನು ಇಲ್ಲಿ ಶೇರ್ ಮಾಡಲಿಕ್ಕೆ ಆಗಿಲ್ಲ. ಮಮತಾ ಫ್ಯಾಮಿಲಿ, ಭವ್ಯ, ಹಾಗೆ ಮಮತನ ಮಗಳು,
ಈ ಕಡೆ ಬವಿನ್ ಮಗ. ಸೊ ಇವ್ರು ನಮ್ಮ ರಿಲೇಟಿವು. ಹಾಗೆ ಮಮತಾ ಅವ್ರ ಹಸ್ಬೆಂಡು ಬ್ಯಾಕ್ ಸೈಡಲ್ಲಿದ್ದಾರೆ. ಸೊ ಪ್ರತಿಯೊಬ್ಬರೂ ಅವರು ಇಂಟ್ರೊಡ್ಯೂಸ್ ಮಾಡಿಸ್ತಿದ್ದಾರೆ, ಬಟ್ ಅಲ್ಲಿ ವಾಯ್ಸ್ ಬಂದಿಲ್ಲ, ಸಾರಿ. ಮಂತ್ರಾಲಯ ಅನ್ನೋ ಸ್ಥಳ ಆಂಧ್ರ ಮತ್ತು ಕರ್ನಾಟಕದ ಗಡಿ ಭಾಗದಲ್ಲಿ ಬರುತ್ತೆ. ಸೊ ಮಂಚಾಲಮ್ಮ ದೇವಿ ಇಲ್ಲಿನ ಗ್ರಾಮ ದೇವತೆ. ಮೊದಲು ನಾವು ಮಂಚಾಲಮ್ಮ ದೇವಿಯ ದರ್ಶನ ಮಾಡಬೇಕು. ಸರಸ್ವತಿ ಅವರ ಹಸ್ಬೆಂಡು ಗೋಮಾತೆಗೆ ಬಾಳೆಹಣ್ಣೆಲ್ಲ ಕೊಡ್ತಿದ್ದಾರೆ. ಸೊ ಎಲ್ಲರೂ ಗೋಮಾತೆಯನ್ನು ನಮಸ್ಕಾರ ಮಾಡಿಕೊಂಡು ಒಳಗಡೆ ಹೋಗ್ತಾ ಇದ್ದಾರೆ. ಸೊ ನಾವು ಗೋಮಾತೆಯನ್ನು ನಮಸ್ಕಾರ ಮಾಡಿಕೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಎಲ್ಲರೂ ನೋಡಿ ಅಲ್ಲಿ ನಿಂತ್ಕೊಂಡು ಗೋಮಾತೆಯನ್ನು ಮಾತಾಡಿಸ್ತಾ ಇದ್ದಾರೆ. ಕೆಲವರು ಕೊಟ್ಟರೆ ಅದು ತೊಗೊಳ್ತಾ ಇರಲಿಲ್ಲ, ಇನ್ನು ಕೆಲವರು ಕೊಟ್ಟರೆ ತೊಗೊಳ್ತಾ ಇತ್ತು. ಸೊ ಅವರು ಬಾಯ್ಸ್ ಕೊಟ್ಟರೆ ಮಾತ್ರನೇ ತೊಗೊಳ್ತಾ ಇದ್ದಿದ್ದು, ಗರ್ಲ್ಸ್ ಕೊಟ್ಟರೆ ಅಷ್ಟಾಗಿ ಏನೂ ಮುಟ್ತಾ ಇರಲಿಲ್ಲ. ಬಟ್ ಎಲ್ಲರೂ ಅಲ್ಲಿ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಹಸುಗಳನ್ನೆಲ್ಲ ಸವರ್ಬಿಟ್ಟು ಹೋಗ್ತಾಯಿದ್ರು. ಅಲ್ಲಿ ಗೋಮಾತೆ ತುಂಬ ಇದ್ದಾವೆ. ಸೊ ಅದರಲ್ಲೂ ದೇಸಿ ಹಸುಗಳು ಅಂತಾರಲ್ಲ, ಅವು ಅಲ್ಲಿ ನಮಗೆ ಸಿಗ್ತವೆ. ರಾಯರು ಅವರ ಪೂರ್ವ ಜನ್ಮದಲ್ಲಿ ಭಕ್ತ ಪ್ರಹ್ಲಾದರು ಆಗಿದ್ರಂತೆ. ಸೊ ಅವರು ಭಕ್ತ ಪ್ರಹ್ಲಾದ ಅವತಾರ ಆದ ನಂತರ ಅವರು ವ್ಯಾಸರಾಯರು ಆಗ್ತಾರೆ. ಅದಾದ ನಂತರ ರಾಘವೇಂದ್ರ ಸ್ವಾಮಿಗಳಾಗಿ ಜನ್ಮನ ಪಡಿತಾರೆ. ಸೊ ಅವರು ಭಕ್ತ ಪ್ರಹ್ಲಾದ ಆಗಿರುವಂಥ ಅವತಾರದಲ್ಲಿದ್ದಾಗ ಅವರು ಮಂಚಾಲಮ್ಮ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿದರು ಅಂತಲೂ ಸಹ ಹೇಳ್ತಾರೆ. ನೋಡಿ ಅಲ್ಲಿ ಹಕ್ಕಿಗಳೆಲ್ಲ ಎಷ್ಟು ಚೆನ್ನಾಗಿ ಸಾಲಾಗಿ ಹಾರೋಗ್ತಾ ಇದೆ ಅಂತ. ಸೊ ಅದು ಇಷ್ಟ ಆಯಿತು, ನಾನು ಅದಕ್ಕೋಸ್ಕರ ವಿಡಿಯೋನ ಮಾಡ್ಕೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು ಗೋಡೆಗಳ ಮೇಲೆಲ್ಲ ಎಷ್ಟು ಚೆನ್ನಾಗಿ ಗೋಲ್ಡನ್ ಕಲರ್ ಪೇಂಟ್ ಮಾಡಿದಾರಲ್ಲ, ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ. ಇಲ್ಲೊಂಥರ ಚೆನ್ನಾಗಿದೆ ನೋಡಲಿಕ್ಕೆ. ಹಾಗೆ ಅಲ್ಲಿ ಟಿ ವಿನೂ ಹಾಕಿರ್ತಾರೆ. ದೇವರ ಪೂಜೆ, ರಾಯರದು ಪೂಜೆ ನಡೀತಾ ಇರುತ್ತಲ್ಲ, ಅದು ಟಿ ವಿಯಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ನಾವು ಇಲ್ಲಿಂದನೂ ಸಹ ಪೂಜೆನ ನೋಡಬಹುದು. ನಾವೀಗ ಶಕ್ತಿ ದೇವತೆ ಆಗಿರುವಂತಹ ಮಂಚಾಲಮ್ಮ ದೇವಿಯ ದರ್ಶನನ ಮೊದಲಿಗೆ ಮಾಡ್ತೀವಿ. ಅಲ್ಲಿ ದೀಪಗಳನ್ನೆಲ್ಲ ಹಚ್ಚಲಿಕ್ಕೆ ಕೊಡ್ತಾರೆ. ದೀಪ ಹಚ್ಚೋವಂಥವ್ರು ಹಚ್ಬೋದು. ಸೊ ನಾವು ದೀಪನ ಹಚ್ಚಿದ್ವಿ, ಅದೆಲ್ಲ ವೀಡಿಯೋ ಮಾಡ್ಕೊಂಡಿದ್ವಿ, ಸರಿಯಾಗಿ ಬಂದಿಲ್ಲ. ನೋಡ್ತಾ ಇರ್ಬೋದು, ಇದೇ ಮಂಚಾಲಮ್ಮ ದೇವಿ ದೇವಸ್ಥಾನ ಪಕ್ಕದಲ್ಲೇ ಇರುತ್ತೆ. ಸೊ ಇಲ್ಲಿ ಪಕ್ಕದಲ್ಲಿ ದೀಪಗಳನ್ನೆಲ್ಲ ಹಚ್ತಾರೆ. ಸೊ ನಾವೆಲ್ಲ ಹಚ್ಚಿದ್ವಿ, ಬಟ್ ಅಷ್ಟು ಚೆನ್ನಾಗಿ ವಿಡಿಯೋ ರೆಕಾರ್ಡ್ ಆಗಿಲ್ಲ, ಸ್ವಲ್ಪನೇ ಅಲ್ಲಿ ರೆಕಾರ್ಡ್ ಆಗಿದ್ದಂಥದ್ದು. ಸೊ ನೋಡ್ತಾ ಇರ್ಬೋದು, ನಾನು ಹಚ್ತಾ ಇದ್ದೀನಿ. ಹಾಗೆ ನಮ್ಮ ಜೊತೆ ಬಂದಿದ್ರಲ್ಲ ನನ್ನ ಹಸ್ಬೆಂಡ್ ಫ್ರೆಂಡ್ಸು, ಅವ್ರ ವೈಫ್ಸ್ ಎಲ್ಲ ಹಚ್ತಾ ಇದ್ದಾರೆ. ಸೊ ನೋಡ್ತಾ ಇರ್ಬೋದು, ತುಂಬ ಜನ ಇದ್ದರೂ ಪರವಾಗಿಲ್ಲ, ಬಟ್ ಅಷ್ಟೊಂದು ರಶ್ ಏನೂ ಇರಲಿಲ್ಲ, ಆರಾಮಾಗಿ ದರ್ಶನ ಮಾಡ್ಬೋದು. ಮಂಚಾಲಮ್ಮನವರ ದರ್ಶನ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ನಂತರ ನಾವು ರಾಯರ ದರ್ಶನಕ್ಕೆ ಹೋದ್ವಿ. ಪಕ್ಕನೇ ಇದೆ, ಅದೇನು ದೂರ ಇಲ್ಲ. ಆರಾಮಾಗಿ ದೇವಿ ದರ್ಶನ ಮಾಡಿಕೊಂಡು ಹಾಗೆ ಪಕ್ಕದಲ್ಲೇ ಇರುವಂಥ ರಾಯರನ್ನು ಸಹ ನಾವು ದರ್ಶನ ಮಾಡ್ಬೋದು. ಸೊ ವಿಶಾಲವಾಗಿರುವಂಥ ಸ್ಥಳ ತುಂಬ ಚೆನ್ನಾಗಿದೆ. ಶ್ರೀ ನರಸಿಂಹ ಅವತಾರಕ್ಕೆ ಸಹಕಾರಿಯಾದ ಭಕ್ತ ಪ್ರಹ್ಲಾದ ಅವತಾರದಲ್ಲಿದ್ದಾಗ ರಾಯರು ಮಂಚಾಲಮ್ಮ ದೇವಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರು ಅಂತಲೂ ಸಹ ಹೇಳ್ತಾರೆ. ಸೊ ಭಕ್ತ ಪ್ರಹ್ಲಾದರು ಆಗಿದ್ದಾಗ ಅವರು ದುರ್ಗಾದೇವಿಯನ್ನು ಆರಾಧನೆ ಮಾಡ್ತಾ ಇದ್ದಾರಂತೆ. ಅದಕ್ಕೋಸ್ಕರ ಈ ಗ್ರಾಮಕ್ಕೆ ಅವರು ದುರ್ಗಾದೇವಿಯನ್ನು, ಅಂದರೆ ಪಾರ್ವತಿ ಸ್ವರೂಪಿಯಾದ ದುರ್ಗಾದೇವಿಯನ್ನು ಪ್ರತಿಷ್ಠಾಪನೆ ಮಾಡಿದರು. ಸೊ ಆ ಊರಿನ ಹೆಸರು ಬಂದು ಆವಾಗ ಮಂಚಾಲೆ ಅಂತ ಇತ್ತು. ಅದೇ ಊರಿನ ಗ್ರಾಮ ದೇವತೆ ಆಗಿರೋದ್ರಿಂದ ಸೊ ಮಂಚಾಲಮ್ಮ ಎಂಬ ಹೆಸರು ಸಹ ಈ ದೇವಿಗೆ ಬಂತು. ಸೊ ನೋಡ್ತಾ ಇರ್ಬೋದು, ದೇವಿಯನ್ನು ನಾವಿಲ್ಲಿ ಝೂಮ್ ಮಾಡಿ ವಿಡಿಯೋನ ಮಾಡ್ಕೊಂಡಿದ್ದೀವಿ. ಆ ಮಂಚಾಲೆ ಎಂಬ ಊರಿನ ಹೆಸರು ಹೋಗ್ತಾ ಹೋಗ್ತಾ ಮಂತ್ರಾಲಯ ಅನ್ನೋ ಹೆಸರಾಗಿ ಕನ್ವರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರನ ಮಂತ್ರಾಲಯಕ್ಕೆ ಹಿಂದಿನ ಹೆಸರು ಬಂದು ಮಂಚಾಲೆ, ಅದೇ ಹೆಸರನ್ನು ಇವಾಗ ಮಂತ್ರಾಲಯ ಅಂತಲೂ ಸಹ ಕರೀತಾರೆ. ಕರ್ನಾಟಕ ಹಾಗೂ ಆಂಧ್ರ ಬಾರ್ಡರಲ್ಲಿ ಈ ಪ್ಲೇಸ್ ಬರುತ್ತೆ. ಈ ಪ್ಲೇಸ್ ಬಂದು ಆಂಧ್ರಕ್ಕೆ ಸೇರುವಂಥದ್ದು. ದೇವಿಯನ್ನು ದರ್ಶನ ಮಾಡಿಕೊಂಡು ನಾವು ರಾಯರನ್ನು ದರ್ಶನ ಮಾಡಲಿಕ್ಕೆ ಒಳಗಡೆ ಹೋದ್ವಿ. ಒಳಗಡೆ ನೀವು ನೋಡ್ತಾ ಇರ್ಬೋದು ಹೇಗೆ ಕಾಣಿಸ್ತಾ ಇದೆ ಅಂತ. ಇಲ್ಲಿಂದ ವಾಯ್ಸ್ ಕರೆಕ್ಟಾಗಿ ಬಂದಿದೆ. ಎಲ್ಲ ಕೂತಿದ್ದೀವಿ. ಈಗ ದರ್ಶನ ಆಯಿತು, ಎಲ್ಲ ಅಕ್ಷತೆ ತೊಗೊಬಂದು ಈಗ ಕೂತ್ಕೊಂಡು ಎಲ್ಲ ಭಜನೆ. ಮಮತಾ ಉಪವಾಸ ಮಾಡ್ತಾ ಇದ್ದಾಳೆ ನೋಡಿ, ಮಗ ನೋಡಿ ಹೆಂಗಾಗಿದೆ. ಇಲ್ಲಿ ಈ ರೀತಿ ಗ್ಲಾಸಸ್ ಎಲ್ಲ ಹಾಕ್ಬಿಟ್ಟು ದೇವರ ಪಲ್ಲಕ್ಕಿ, ತೇರು ಎಲ್ಲದನ್ನು ಸಹ ಇಟ್ಟಿದ್ದಾರೆ. ವಿಗ್ರಹಗಳು, ರಾಯರ ಮೂರ್ತಿ, ಹಾಗೆ
ಪ್ರತಿ ಸಲವೂ ಅಲ್ಲಿ ಚೇಂಜ್ ಆಗ್ತಾ ಇರುತ್ತೆ ಅದೇನು ಇಟ್ಟಿರ್ತಾರೆ ಅದು. ಸೊ ಸೆಕೆಂಡ್ ಟೈಮ್ ಬಂದಾಗ ನಾನು ಕೆಲವೊಂದು ಏನು ಇಟ್ಟಿದ್ರು ಅದು ಕೆಲವೊಂದೆಲ್ಲ ಇರಲಿಲ್ಲ, ಚೇಂಜ್ ಆಗಿತ್ತು. ಹಾಗೆ ವೀಣೆ ಎಲ್ಲದನ್ನು ಸಹ ಇಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಪ್ರತಿ ಸಲವೂ ಅವರು ಚೇಂಜ್ ಮಾಡ್ತಾ ಇರ್ತಾರೆ, ಒಂದೇ ಇಟ್ಟಿರಲ್ಲ. ಯಾವ ದಿನ ಏನು ಇಟ್ಟಿರ್ತಾರೆ ಅನ್ನೋದು ಗೊತ್ತಿಲ್ಲ. ಸೊ ನೋಡಿ ಇಲ್ಲಿ ರಾಯರಿದೆ, ಬಟ್ ನಾನು ನೆಕ್ಸ್ಟ್ ಟೈಮ್ ಬಂದಾಗ ಅಲ್ಲಿ ರಾಯರ್ ಇರಲಿಲ್ಲ, ಬೇರೆ ಇಟ್ಟಿದ್ರು. ಸೊ ಪ್ರತಿಯೊಂದು ದಿನವೂ ಚೇಂಜ್ ಮಾಡ್ತಾರೆ ಅನಿಸುತ್ತೆ ನನಗೆ ಗೊತ್ತಿರೋ ಪ್ರಕಾರ. ತುಂಬ ಜನ ಇಲ್ಲಿ ಬಂದು ಇಲ್ಲೆಲ್ಲ ನಿಂತ್ಕೊಂಡು ಫೋಟೋಸ್ ಎಲ್ಲ ತೆಕ್ಕೊಳ್ತಾ ಇದ್ರು, ನಾವು ಸಹ ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ. ಹಾಗೆ ಅಲ್ಲೇ ಸ್ವಲ್ಪ ಮುಂದೆ ಹೋದರೆ ಬುಕ್ ಸ್ಟಾಲ್ಗಳು, ಪ್ರಸಾದದ ಕೌಂಟರು ಎಲ್ಲ ಸಿಗುತ್ತೆ. ಪ್ರಸಾದ ಬೇಕು ಅಂದರೆ ನಾವಿಲ್ಲಿ ತೊಗೋಬೋದು. ಹಾಗೆ ದೇವರ ಬುಕ್ಸ್ಗಳು, ಗ್ರಂಥಗಳು ಎಲ್ಲ ಸಿಗುತ್ತೆ. ಓದೋಕ್ಕೆ ಇಂಟ್ರೆಸ್ಟ್ ಇರೋರು ಅವನ್ನೆಲ್ಲ ತೊಗೊಂಡೋಗಿ ಓದಬಹುದು. ಹಾಗೆ ಪ್ರಸಾದ, ಫೋಟೋಸು ಎಲ್ಲ ಸಿಗುತ್ತೆ. ಹಾಗೆ ಇಲ್ಲಿ ನೋಡಿ ತುಲಾಭಾರಕ್ಕೆ ಇಟ್ಟಿದ್ದಾರಲ್ಲ ಅದು ಸಹ ಅಲ್ಲಿದೆ. ಇಲ್ಲಿಂದ ನೋಡ್ಬೋದು ಎಂಟೈರ್ ರಾಯರ ಮಂದಿರ ಹೇಗೆ ಕಾಣಿಸ್ತಾ ಇದೆ ಅಂತ. ಸೊ ದರ್ಶನ ಆಗಿದ್ಮೇಲೆ ನಾವು ಊಟಕ್ಕೆ ತಿಂಡಿಗೆ ಅಂತ ನಾವಿಲ್ಲಿ ಹೋಗ್ತಾ ಇದ್ದೀವಿ. ಅಂದರೆ 11-11:30 ಆಗಿತ್ತು ಅನಿಸುತ್ತೆ ದರ್ಶನ ಎಲ್ಲ ಮುಗಿಯೋಷ್ಟೊತ್ತಿಗೆ. ಸೊ ಅಲ್ಲಿ 11 ಗಂಟೆಗೆ ಶುರು ಮಾಡ್ತಾರೆ ಊಟ ಅಥವಾ ತಿಂಡಿ ಕೊಡಲಿಕ್ಕೆ. ನಾವಲ್ಲಿ ಪ್ರಸಾದಕ್ಕೆ ಅಂತ ಹೋಗಿ ಲೈನ್ ನಿಂತ್ಕೊಂಡಿದ್ದೀವಿ. ಲೈನಲ್ಲಿ ನಿಂತ್ಕೊಂಡು ಸೊ ಅಲ್ಲೇ ಬ್ಯಾಕ್ ಸೈಡು ಸ್ವಲ್ಪ ಹಿಂದ್ಗಡೆ ಹೋದರೆ ನನಗೆ ಅನ್ನದಾಸೋಹ ಸ್ಥಳ ಸಿಗುತ್ತೆ. ಸೊ ನಾವೆಲ್ಲ ಪ್ರಸಾದಕ್ಕೆ ಲೈನಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿ ಕುತ್ಕೊಳ್ಳೋ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಕುಡಿಯುವ ನೀರಿನ ವ್ಯವಸ್ಥೆನೂ ಸಹ ತುಂಬ ಚೆನ್ನಾಗಿದೆ, ನೀಟಾಗಿ ಕ್ಲೀನಾಗಿ ಪ್ರಶಾಂತವಾಗಿದೆ. ಪಕ್ಕದಲ್ಲಿ ಪಾರ್ಕ್ಗಳೆಲ್ಲ ಇದೆ, ಮಕ್ಕಳೆಲ್ಲ ಕರ್ಕೊಂಡೋದ್ರೆ ಆಟ ಆಡಿಸ್ಕೊಂಡು ಸಹ ಬರ್ಬೋದು. ಇಲ್ಲಿನ ವಿಶೇಷತೆ ಏನು ಅಂದರೆ ತೆಲುಗು, ಕನ್ನಡ, ಇಂಗ್ಲೀಷ್ 3 ಲ್ಯಾಂಗ್ವೇಜಲ್ಲೂ ಸಹ ಬೋರ್ಡ್ಗಳಿರುತ್ತೆ. ಹಾಗೆ ಇಲ್ಲಿ ಕನ್ನಡ ತುಂಬ ಚೆನ್ನಾಗಿ ಮಾತಾಡ್ತಾರೆ, ಪ್ರತಿಯೊಂದು ಕನ್ನಡದಲ್ಲೇ ಹೇಳ್ತಾರೆ. ಇಲ್ಲಿ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ನಾವು ಕೇಳಿದ್ದಕ್ಕೆಲ್ಲ ಕನ್ನಡದಲ್ಲೇ ಆನ್ಸರ್ ಮಾಡ್ತಾರೆ. ಸೊ ಕನ್ನಡದಲ್ಲಿ ಸ್ಪಂದಿಸ್ತಾರೆ, ನಮ್ಗೆ ಅದೊಂದು ಖುಷಿ ಆಗುತ್ತೆ. ಇಲ್ಲಿ ರಾಯರು ಬಂದು ನಿಲ್ಲಿಸಿರ್ಬೋದು, ಇದು ಆಂಧ್ರ ಪ್ರದೇಶನೇ ಆಗಿದ್ರೂ ಸಹ ಇಲ್ಲಿ ಜಾಸ್ತಿ ಹೆಚ್ಚಾಗಿ ಕನ್ನಡ ಬಳಕೆ ಇದೆ. ಪ್ರಸಾದಕ್ಕೆ ಬಿಸಿಬೇಳೆ ಬಾತು, ಮೊಸರನ್ನ ಹಾಗೆ ಒಂದು ಸಿಹಿ ಇತ್ತು, ಹೆಸರುಬೇಳೆ ಪಾಯಸ ಕೊಟ್ಟಿದ್ದರು. ಇದಾದ ನಂತರ ನಾವು ಪ್ರಸಾದ ಸೇವೆಯ ನಂತರ ಇನ್ನೂ ಉಳಿದಿರುವಂಥ 4 ಸ್ಥಳಗಳನ್ನು ನಾವು ಭೇಟಿ ಕೊಟ್ವಿ. ಸೊ ಇಲ್ಲಿಗೆ ಬಂದಮೇಲೆ ನೋಡಲೇಬೇಕಾಗಿರುವಂತಹ 4 ಸ್ಥಳ ಅಂತಲೇ ಹೇಳ್ಬೋದು. ನೋಡಿ ನೈಟ್ ಮೋಡು ಹೇಗೆ ಕಾಣಿಸ್ತಾ ಇದೆ ಅಂತ. ಸೊ ಇದು ನಮ್ಮ ಅಪ್ಪ ಅಮ್ಮ ಜೊತೆ ಎಲ್ಲ ಹೋದಾಗ ಮಾಡ್ಕೊಂಡಿರುವಂತಹ ವಿಡಿಯೋ. ನಾನು ಅಪ್ಪ ಅಮ್ಮ ಜೊತೆ ಹೋದಾಗ ಜಾಸ್ತಿ ವಿಡಿಯೋನ ಮಾಡಿರಲಿಲ್ಲ, ಬಟ್ ನೈಟು ಹೇಗೆ ಕಾಣಿಸ್ತಾ ಇದೆ ಅಂತ ನೋಡಬಹುದು. ಒಂದು 8 ಗಂಟೆ ವಿಹಂಗನ ನೋಟ, ಮಂತ್ರಾಲಯ ಹಾಲ್ನ ಹೊರಾಂಗಣದ ವಿಹಂಗನ ನೋಟ ಯಾವ ಥರ ಇದೆ, ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ದಾರೆ. ಉಳಿದಿರುವಂಥ 5 ಸ್ಥಳಗಳ ವಿಡಿಯೋ ನೆಕ್ಸ್ಟ್ ಹಾಕ್ತೀನಿ. ಸೊ ಅದನ್ನು ನೀಟಾಗಿ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇಲ್ಲಿಗೆ ನಾನು ಈ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.